ದೆಹಲಿಯಲ್ಲಿ ನೀಟ್ ದಂಗೆ ಕೇಂದ್ರಕ್ಕೆ ಇವತ್ತು ನಿರ್ಣಾಯಕ ದಿನವ. ಎಸ್, ಇವತ್ತು ಸಿಜೆಪಿ ಮತ್ತು ಕೇಂದ್ರದ ನಡುವೆ ಮೂರನೆಯ ಸುತ್ತಿನ ಮಾತುಕತೆ ನಡೆಯುತ್ತೆ. ಪ್ರಧಾನ್ ರಾಜೀನಾಮೆಯೇ ಪ್ರಧಾನ ಬೇಡಿಕೆ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಹೇಳಿದೆ. ಈ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅನ್ನೋದು ಕ್ಲಿಯರ್ ಆಗಿ ಹೇಳ್ತಾ ಇದೆ ಕಾಕ್ರೋಚ್ ಪಾರ್ಟಿ. ಹಾಗಾಗಿ ಕೇಂದ್ರಕ್ಕೆ ಇವತ್ತು ನಿರ್ಣಾಯಕ ದಿನ. ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡಿತಾರ. ಇವತ್ತು ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾದ್ರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡ್ತಾರ? ಒಂದು ವೇಳೆ ರಾಜೀನಾಮೆ ಕೊಡೋದಿಲ್ಲ ಅಂತಾದ್ರೆ ಕಾಕ್ರೋಚ್ ಪಾರ್ಟಿಯ ಮುಂದಿನ ನಡೆ ಏನು ಅನ್ನೋದು ಪ್ರಶ್ನೆ. ಕಾಕ್ರೋಚ್ಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯತ್ತಾ? ನೀಟ್ ಅಕ್ರಮ ವಿರೋಧಿಸಿ ದಂಗೆ ಇಂದು ಪ್ರತಿಭಟನೆ ಅಂತ್ಯವಾಗುತ್ತಾ? ಸಿಜೆಪಿ ಮತ್ತು ಮೋದಿ ಸರ್ಕಾರದ ಮಧ್ಯೆ ಮೂರನೇ ಸುತ್ತಿನ ಮಾತುಕತೆ ಇದೆ. ಜೆಪಿ ನಡ್ಡಾ ಮತ್ತು ಸಿಜೆಪಿ ಪ್ರತಿನಿಧಿಗಳ ಮಧ್ಯೆ ನಡೆಯುವಂತಹ ಮಾತುಕತೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಮಧ್ಯಾಹ್ನ 3:30ಕ್ಕೆ ಮೀಟಿಂಗ್ ಇದೆ ದೆಹಲಿಯ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ. ಈಗಾಗಲೇ 2 ಸುತ್ತಿನ ಮಾತುಕತೆ ಆಗಿದೆ. ಈ ಮಾತುಕತೆಯಲ್ಲಿ ಸಿಜೆಪಿಯ ಪ್ರಮುಖ 3 ಬೇಡಿಕೆಯಲ್ಲಿ 2 ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಆದರೆ ಪ್ರಮುಖವಾದ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಆ ಕುರಿತಾಗಿ ಇವತ್ತು ತನ್ನ ನಿರ್ಧಾರವನ್ನ ತಿಳಿಸುತ್ತೆ ಅಂತ ಕೇಂದ್ರ ಹೇಳಿದೆ. ಮಧ್ಯಾಹ್ನದವರೆಗೂ ಗಡುವಿದೆ. ಹಾಗಾದ್ರೆ ಯಾವ ನಿರ್ಧಾರಕ್ಕೆ ಸರ್ಕಾರ ಬರುತ್ತೆ ಅನ್ನೋದು ಪ್ರಶ್ನೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡ್ತಾರ? ಧರ್ಮೇಂದ್ರ ಪ್ರಧಾನ್ ಸಚಿವ ಸ್ಥಾನದ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಆದರೆ ಮೋದಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯದಿರಲು ಮೋದಿ ನಿರ್ಧಾರನ. ರಾಜೀನಾಮೆ ವಿಷಯದಲ್ಲಿ ನಿಲುವು ಸಡಿಲಿಸಲ್ಲ ಅಂತ ಸಿಜೆಪಿ ಕೂಡ ಪಟ್ಟು ಹಿಡಿದಿದೆ. ಈಗಾಗಲೇ 2 ಪ್ರಮುಖ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಕೇಂದ್ರ ಹೇಳ್ತಾ ಇದೆ. ಅದರಲ್ಲಿ ಮೃತಪಟ್ಟಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡೋದು ಸೇರಿದಂತೆ ಪ್ರಧಾನ್ ರಾಜೀನಾಮೆ ವಿಷಯದಲ್ಲಿ ಇನ್ನೂ ಕೂಡ ನಿಲುವು ಸಡಿಲಗೊಂಡಿಲ್ಲ. ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯತ್ತಾ ಪಡೆಯಲ್ವಾ ಅನ್ನೋದು ಮಧ್ಯಾಹ್ನ ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗತ್ತೆ. ಮಧ್ಯಾಹ್ನದವರೆಗೂ ಗಡುವಿದೆ. ಸಮಸ್ಯೆ ಪರಿಹರಿಸೋದು ಜವಾಬ್ದಾರಿ, ಆದರೆ ರಾಜೀನಾಮೆ ತೆಗೆದುಕೊಳ್ಳೋದು ಪರಿಹಾರ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋ ಹಲವು ಗ್ಯಾಂಗ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.